ದೈವಿಕ ಕಲೆ ಯಕ್ಷಗಾನ ಕಲೆ. ಇದನ್ನು ಉಳಿಸಬೇಕಿದ್ರೆ ಬೆಳೆಸಬೇಕಿದ್ರೆ ಬಹಳ ಕಷ್ಟ ಉಂಟು. ಈಗಿನ ಮಕ್ಕಳಿಗೆ ಯಕ್ಷಗಾನ ಅಂದರೆ ಏನು ಅಂತ ಗೊತ್ತಿಲ್ಲ. ಮೊಬೈಲ್ ಬಂದ ಮೇಲೆ ಯಕ್ಷಗಾನ ಎಂಬುದನ್ನು ಅವ್ರಿಗೆ ಏನು ಅಂತೂ ಗೊತ್ತಿಲ್ಲ. ಹಾಗಾಗಿ ಮನೆ ಮನೆಗೆ ಹೋಗಿ ಯಕ್ಷಗಾನ ಎಂಬುದು ಇಂಥದ್ದು ಉಂಟು ಎಂಬುದನ್ನು ತೋರಿಸಿಕೊಡ್ತಾ ಇದ್ದೇವೆ. 6 ಕಲಾವಿದರ ಮನೆ ಬೆಳಗುತ್ತದೆ, ಇದರಿಂದ ಬದುಕಲಿಕ್ಕೆ ಆಗ್ತದೆ ಒಂದು ಹಾಗೆ. ಅದರಲ್ಲಿ ನಾನು ಕೂಡ ಸೇರಿಕೊಂಡಿದ್ದೆ, ನಾನು ಕೂಡ ಅದರಲ್ಲಿಯೇ ಬದುಕೋದು. ಕೋಪಗೊಂಡ ಭೃಗುಮಣಿಯು ನನ್ನ ಎದೆಯ ಮೇಲೆ ಕಾಳನ್ನು ನಿಲ್ಲಿಸಿದನ್ನು ನೋಡಿದಂತ ಲಕ್ಷ್ಮಿ ನನ್ನನ್ನು ಬಿಟ್ಟು ವೈಕುಂಠವನ್ನು ಬಿಟ್ಟು ಹೊರಟೇ ಹೋಗಿಬಿಟ್ಟರು. ಅಂದು ಹೋದಂತ ಲಕ್ಷ್ಮಿಯನ್ನು ಮತ್ತೆ ಕಂಡುಕೊಂಡಲ್ಲ. ಜನ್ಮ ಜನ್ಮಗಳಲ್ಲಿ ಲಕ್ಷ್ಮಿಯನ್ನೇ ಪತ್ನಿಯನ್ನಾಗಿ ಬಿಡಬೇಕು ಅನ್ನೋ ಉದ್ದೇಶದಿಂದ ಚಂದದಿಂದಲೇ ಕಿರಾತ ರೂಪ. ಹಾಗೆ ಲಕ್ಷ್ಮಿ ಎಲ್ಲಿದ್ದಾಳೆ, ಹೇಗೆ ಇದ್ದಾಳೆ, ಹೀಗಾಗಿ ನಾನು ಕೇಳಿದ್ದೀನಿ ಅಂತ ವಿಚಾರ. ಅದು ಅಲ್ಲ, ಧರೆಯಲ್ಲಿ ಆಕಾಶವಾಣಿಗೆ ಮಗಳಾಗಿ ಧರಣಿದೇವಿಗೆ ಮಗಳಾಗಿ ಹುಟ್ಟಿಕೊಂಡಿದ್ದಾಳಂತೆ. ಅವರನ್ನು ಕೈ ಹಿಡಿಬೇಕು ಮತ್ತು ಉದ್ದೇಶದಿಂದ ಕಿರಾತನ್ನು ಬೋಧಿಸಿಕೊಂಡಿದ್ದೇನೆ. ಯಾವುದಕ್ಕೂ ಅವರ ಸಮೀಪದಲ್ಲಿರುವಂತಹ ಕಾಡಲ್ಲಿ ಬೇಟೆಯನ್ನಾಡಿ ಉತ್ತಮ ಉಪವನ್ನು ಸೇರಿಕೊಳ್ತೇನೆ. ನನ್ನ ಹೆಸರು ಪದ್ಮಾವತಿ ಎಂಬುದಾಗಿ ವಿದ್ಯಾಭ್ಯಾಸವನ್ನು ಮುಗಿದು ಅರಮನೆಗೆ ಬರುವ ಸಂದರ್ಭದಲ್ಲಿ ಬಿಳೆ ದೊಡ್ಡವಳಾಗಿದ್ದೇನೆ. ಅಪ್ಪನಿಗೆ ಹೇಳಿಕೊಳ್ಳೆ, ಮನಸ್ಸಿಗೆ ಬೇಸರ ಆಗುತ್ತಾ ಉಂಟು, ಈ ಬೇಸರಕ್ಕೆ ಏನಾದರೂ ಪರಿಹಾರ ಇದ್ರೆ ಹೇಳಿ ಅಂತ ಹೇಳುವಾಗ ನಮ್ಮ ಅಪ್ಪ ಹೇಳಿದಿಷ್ಟೇ, ಮಗಳೇ ನೀನು ವನ ವಿಹಾರ ಮಾಡಿ ಬಾ ಅಂತ ಹೇಳಿದ್ರು. ಹಾಗೆ ನೀನು ಒಬ್ಬಳೇ ಹೋಗುವುದಲ್ಲ, ಸಖಿಯನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಹಾಗೆ ಸಖಿಯನ್ನು ಕೂಡಿಕೊಂಡು ವನಕ್ಕೆ ಹೋಗ್ತೇನೆ ನೋಡೋಣ. ಹತ್ತಿರದಲ್ಲಿ ಇರುವಂತೆ ಕಾಡಲ್ಲಿ ಬೇಟೆಯನ್ನಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಬೇಕು ಅಂತ ಯಾಕೋ ಉಪವನವನ್ನು ಕಂಡೆ. ನಾನು ಉಪವನವನ್ನು ಪ್ರವೇಶ ಮಾಡಿದ್ದೆ. ಆದರೆ ನಾನು ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ನಡೆಯುತ್ತಾ ಇದ್ದಂಥ ಘಟನೆ ಅದು ಕಾಡಲ್ಲಿ ಮತ ತುಂಬಿದ ಮದ್ದವನೇ ಒಂದು ತನ್ನ ಸೊಂಡಿಲನ್ನು ಎತ್ತಿ ಹೆಣ್ಮಕ್ಳು ಹೂಗಳನ್ನು ಹರಿಸ್ತಾ ಮುಂದೆ ಸಾಕ್ತಾ ಇದ್ರು, ಅವರನ್ನು ಗರ್ಜಿಸ್ತಾ ಮುಂದೆ ಸಾಕ್ತಾ ಇತ್ತು. ನಾನು ಬಂದದ್ದೇ ನನ್ನನ್ನು ನೋಡಿ ಆನೆ ನೇರವಾಗಿ ನನ್ನ ಬಳಿಗೆ ಬಂದು ನನಗೆ ನಮಸ್ಕಾರ ಮಾಡಿ ಕಾಡನ್ನು ಸೇರಿಯೇ ಬಿಟ್ಟಿತ್ತು. ನನ್ನಲ್ಲಿ ಹೌದು ಏನಾಗಬೇಕಾಗಿ ಏನೋ ಒಂದು ಪ್ರಶ್ನೆಗಳನ್ನು ಕೇಳ್ತೇನೆ. ನಿನಗೆ ಊರಿದ್ರೆ ಊರು ಯಾವುದು, ಅಪ್ಪ ಇದ್ರೆ ಅಪ್ಪ ಯಾರು, ಅಮ್ಮ ಇದ್ರೆ ಅಮ್ಮ ಯಾರು, ಈ ತಂದಕ್ಕೂ ಹೆಸರಿದ್ರೆ ಹೆಸರಿಗೆ ನಿನ್ನ ಪ್ರಾಯದಲ್ಲಿ ಹೇಳ್ಬೋದಾ? ನನ್ನ ಪರಿಚಯ ಬೇಕಾ?
ಹೇಳ್ತೇನೆ. ಆಕಾಶ ರಾಜ, ಆಕಾಶವೇ, ತೋಟ ದೇಶ, ಮಾವತಿ ಎಂಬುದಾಗಿ ಮನಸ್ಸಿಗೆ ಹಾಕೋ ಬೇಸರ ಆಯ್ತು. ಬೇಸರ ಪರಿಹಾರ ಮಾಡೋದಕ್ಕೆ ಬೇಕಾಗಿ ಸಖಿಯನ್ನು ಒಡಗೂಡಿಕೊಂಡು ಈ ಕಾಡಿಗಾಗಿ ಬಂದೆ. ಬರುವಾಗ ಆನೆಗಳ ಹಿಂಡೊಂದು ಹಿಂಬಾಲಿಸುತ್ತು. ಆವಾಗ ನೀನು ಬಂದೆ, ಅದನ್ನು ಓಡಿಸಿದೆ. ನನ್ನ ಕಥೆ ಮುಗೀತಿದೆ. ಈಗ ನಿನ್ನ ಪರಿಚಯ ನಾನು ಯಾರು ಗೊತ್ತಾಯ್ತಾ? ಯಾರು ನೀನು? ನೀನೀಗ ಪರಿಚಯವನ್ನು ಮೇಲಿಂದ ಶುರು ಮಾಡಿದ್ದಿ. ನಾನು ಮೇಲಿಂದ ಅಲ್ಲ, ಕೆಳಗಿಂದ ಶುರು ಮಾಡ್ತೇನೆ. ದೇವಕಿ ಶ್ರೀನಿವಾಸ ಕಲ್ಯಾಣ ಮತ್ತು ಈ ಕಥೆಯನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾವು ಆಡಿದ್ದೇವೆ, ನೀವು ನೋಡಿದ್ದೀರಿ. ಆಡಿದಂಥ ನಮಿಗೂ ಆಡಿಸಿದಂಥ ಮನೆಯವರಿಗೂ ಭಗವಂತನಾದ ಶ್ರೀನಿವಾಸ ಸ್ವಾಮಿಯು, ನಾವು ನಂಬಿಕೊಂಡ ಕಾಳತೋಡಿ ಮಹಾವಿಷ್ಣುಸ್ವಾಮಿಯು ನಿಮ್ಮ ಮನೆಯಲ್ಲಿ ಆರಾಧಿಸುವ ದೇವದೇವರುಗಳು ಆಯುಷ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮ ಮನವನ್ನು ಬೆಳಗಲಿ, ನಿಮ್ಮ ಮನೆಯನ್ನು ಬೆಳಗಲಿ ಅಂತ ಕೇಳಿಕೊಳ್ಳುತ್ತಾ ಈ ಕಥೆಗೆ ಮಂಗಳ ಮಾಡೋಣ. ವೀಕ್ಷಕರೇ, ಇವತ್ತು ನಾವು ಮನೆಯಲ್ಲಿದ್ದೇವೆ, ನನ್ನ ಮನೆಯಲ್ಲಿದ್ದೇನೆ. ಸೊ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಏನು ಅಂತ ಹೇಳಿದರೆ, ತಮಗೆಲ್ಲರಿಗೂ ತಿಳಿದಂತೆ ಇವತ್ತು ಯಕ್ಷಗಾನ ಕಲೆ ಅನ್ನುವಂಥದ್ದು ಭಾಳಷ್ಟು ಒಂದು ವಿಶಿಷ್ಟವಾದಂಥ ಕಲೆ. ಅದು ಗಂಡು ಕಲೆ ಅನ್ನುವಂಥದ್ದು ಹೆಸರಿದೆ, ಬಟ್ ಇವತ್ತು ಅದಕ್ಕೆ ಮಹಿಳೆಯರು ಕೂಡ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸುಳ್ಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಒಬ್ಬ ಯಕ್ಷಗಾನ ಕಲಾವಿದನಾಗಿ, ಯಕ್ಷಗಾನದ ಸಂಯೋಜಕನಾಗಿ ಗುರುತಿಸಿಕೊಂಡವರು ಶೇಖರ ಮಣಿಯಾಣಿ ಸುಳ್ಯ. ಇವರ ನೇತೃತ್ವದಲ್ಲಿ ಪ್ರತಿ ವರ್ಷ ಕೂಡ ಮನೆ ಮನೆ ಯಕ್ಷಗಾನ ಅನ್ನುವಂಥ ಒಂದು ಕಲೆಯನ್ನು ಬಿತ್ತರಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ, ಅಂದರೆ ಸುಳ್ಯದ ಜೂನಿಯರ್ ಕಾಲೇಜ್ ರಸ್ತೆಯಲ್ಲಿರುವಂಥ ನಮ್ಮ ಮನೆಯಲ್ಲಿ ಕೂಡ ಈ ಒಂದು ಯಕ್ಷಗಾನ ಕಲೆಯನ್ನು ಬಿತ್ತರಿಸುವಂಥ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಯಕ್ಷಗಾನದ ಕಲಾವಿದರು ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ, ಭಾಗವತರಿದ್ದಾರೆ, ಹಾಗೆ ಹಿನ್ನೆಲೆ ವಾದಕರು ಇದ್ದಾರೆ, ಜೊತೆಯಲ್ಲಿ ಪಾತ್ರಧಾರಿಗಳು ಇದ್ದಾರೆ, ಜೊತೆಯಲ್ಲಿ ನಮ್ಮ ಈ ಒಂದು ಯಕ್ಷಗಾನದ ಸಂಯೋಜಕರಾದಂಥ ಶೇಖರ ಮಣಿಯಾಣಿಯವರಿದ್ದಾರೆ. ಸೊ ಈ ಒಂದು ಮನೆ ಮನೆ ಅನ್ನುವಂಥ ಯಕ್ಷಗಾನದ ಕಾನ್ಸೆಪ್ಟ್, ಇದರ ಬಗ್ಗೆ ಬಹಳಷ್ಟು ಮಂದಿ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ಕೆಲವರಿಗೆ ಗೊತ್ತಿರ್ಬೋದು. ಆದರೆ ಇದು ಎಲ್ಲ ಕಡೆಗಳಲ್ಲಿ ಇಲ್ಲ, ನಮ್ಮ ಸುಳ್ಯ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದೆ. ಸೊ ಇವು ಒಂದು ಯಕ್ಷಗಾನದ ಮನೆ ಮನೆ ಯಕ್ಷಗಾನದ ಈ ಕಾನ್ಸೆಪ್ಟನ್ನು ಇವರು ಯಾಕೆ ತಂದರು, ಇದರ ಉದ್ದೇಶ ಏನು, ಮನೆಯಲ್ಲಿ ಇದರಿಂದ ಆಗುವ ಪ್ರಯೋಜನ ಏನು ಅನ್ನುವಂಥದ್ದನ್ನು ನಾವು ಹೇಳಿದರೆ ಖಂಡಿತವಾಗಿ ತಪ್ಪಾಗುತ್ತೆ. ಅದರಲ್ಲಿ ಯಕ್ಷಗಾನದಲ್ಲಿ ಪಳಗಿದಂಥ ಯಕ್ಷಗಾನ ಕಲಾವಿದರೆ ಹೇಳಿದರೆ ಮಾತ್ರ ಅದಕ್ಕೆ ಸರಿಯಾದ ಒಂದು ಅರ್ಥ ಸಿಗ್ಬೋದು ಅನ್ನುವಂಥದ್ದು ಕೂಡ ನಮ್ಮ ಒಂದು ಅಭಿಲಾಷೆ. ಸೊ ಇವತ್ತು ನಮ್ಮ ಒಬ್ಬ ಮೇರು ಕಲಾವಿದರು, ಯಕ್ಷಗಾನದ ಕಲಾವಿದರು ಲಕ್ಷ್ಮಣಾಚಾರ್ಯ, ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ನಮ್ಮ ಪಾತ್ರಧಾರಿಯಾಗಿ ಈ ಒಂದು ಪ್ರದೇಶದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವ್ರ ಜೊತೆ ಇದರ ಬಗ್ಗೆ ಮಾತಾಡ್ಸೋಣ. ನಾನು ಈಗಲೇ ಹೇಳಿದಂತೆ ಲಕ್ಷ್ಮಣ ಆಚಾರ್ಯ ಒಬ್ಬ ಪ್ರಖ್ಯಾತ ಪ್ರಸಿದ್ಧ ಕಲಾವಿದರು, ಬೇರೆ ಬೇರೆ ಮೇಳಗಳಲ್ಲಿ ಕೂಡ ಪಾತ್ರಧಾರಿಯಾಗಿ ಇವತ್ತು ಶೇಖರ ಮಣಿಯಾಣಿಯವರ ಜೊತೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತೊಡಗಿಸ್ಕೊಂಡವರು. ಸೊ ಇವತ್ತು ಈ ಒಂದು ಮನೆ ಮನೆ ಅನ್ನುವಂಥ ಯಕ್ಷಗಾನವನ್ನು ಮಳೆಗಾಲದಲ್ಲಿ ಆರಂಭ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ರಿ. ಇದು ಹೇಗೆ ನಡೀತಾ ಇದೆ, ಮತ್ತು ಇದ್ರ ಬಗ್ಗೆ ನೀವು ಹೇಳೋದಿದ್ರೆ ಏನು ಅನ್ನುವಂಥದ್ದು? ದೈವಿಕ ಕಲೆ, ಯಕ್ಷಗಾನ ಕಲೆ, ಇದನ್ನು ಉಳಿಸಬೇಕಿದ್ರೆ ಬೆಳೆಸಬೇಕಿದ್ರೆ ಬಹಳ ಕಷ್ಟ ಉಂಟು. ಆದರೆ ಶೇಖರ ಮಣಿಯಾಣಿ ಅಂತವರೊಬ್ಬ ಕಲಾವಿದ, ನಮ್ಮಂಥ ಕಲಾವಿದರಿಗೆ ಸುಮಾರು ನಾನೊಂದು 6 ವರ್ಷಗಳಿಂದ ಅವರ ಜೊತೆಯಲ್ಲಿ ಮನೆ ಮನೆ ಯಕ್ಷಗಾನದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ನಿರಂತರ ಅಂದರೆ ನಾವು 6 ಗಂಟೆ ಹೆಸರು ಮಾಡಿದರೆ 10:30 ಒಳಗೆ ಯಕ್ಷಗಾನವನ್ನು ಮುಗಿಸಿ ಮನೆಗೆ ಒಂದು ಯಕ್ಷಗಾನ ಯಾವ ರೀತಿ ಇರಬೇಕಾ ಆ ರೀತಿಯಾಗಿ ಮನೆ ಮನೆಯಲ್ಲಿ ಪ್ರದರ್ಶನ ಕೊಡ್ತಾ ಬರ್ತಾ ಇದ್ದೇವೆ. ಬರೀ ಒಂದು ಮನೆಯೊಳಗೆ ನುಗ್ಗುವುದು ಹೋಗುವುದಲ್ಲ, ನಾವು ಯಕ್ಷಗಾನ ಹೇಗಿರಬೇಕು ಹಾಗೆ ಒಂದು ನಮ್ಮಿಂದಾದಷ್ಟು ಪ್ರಯತ್ನ ಮಾಡಿ ಅದನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣ ಶೇಖರ ಮಣಿಯಾಣಿಯವರು ನಮ್ಮಂಥ ಕಲಾವಿದರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಮನೆ ಮನೆ ಯಕ್ಷಗಾನ ಅಂತ ಮನೆ ಮನೆಗೆ ಹೋಗಿ ಇದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ಮನೆಗೆ ಬಂದಂಥ ಈ ಯಕ್ಷಗಾನ ತಂಡದಲ್ಲಿ ಭಾಳಷ್ಟು ಹಿರಿಯ ಕಲಾವಿದರು, ಶ್ರೀಯುತ ಗಂಗಾಧರ ಭಂಡಾರಿಯವರಿದ್ದಾರೆ. ಅವರು ಇವತ್ತು ಸ್ತ್ರೀ ವೇಷದಲ್ಲಿದ್ದಾರೆ. ಸಾಮಾನ್ಯವಾಗಿ ಹೆಚ್ಚಾಗಿ ಸ್ತ್ರೀ ವೇಷದಲ್ಲಿ ನಾವು ನೋಡಿದ್ದೇವೆ. ಸೊ ಭಾಳಷ್ಟು ವರ್ಷಗಳಿಂದ ಬೇರೆ ಬೇರೆ ಮೇಳಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆ ಒಂದು ಏನು ಆ ಕಥಾನಕಕ್ಕೆ ತಕ್ಕದಾದ ಪಾತ್ರವನ್ನು ನಿಭಾಯಿಸುವ ಮೂಲಕ ಇವತ್ತು ಆ ಸ್ತ್ರೀಗಳನ್ನೇ ನಾಚಿಸುವಂಥ ರೀತಿಯಲ್ಲಿ ಸುಮಾರು ಇವತ್ತು ಅವರಿಗೆ 60-65 ವರ್ಷ ಪ್ರಾಯ ಆಗಿದೆ. ಆದರೂ ಕೂಡ ಆ ಪ್ರಾಯವನ್ನು ಈ ಪಾತ್ರದೊಳಗೆ ತೋರಿಸಿಕೊಡದೆ ಒಬ್ಬ ಏನು 30-35 ಒಂದು ಹರೆಯದ ಯುವಕರು ಅವರನ್ನೇ ನಾಚಿಸುವ ರೀತಿಯಲ್ಲಿ ನಾಟ್ಯವನ್ನು ಮಾಡುವ ಮೂಲಕ ಈ ಒಂದು ಕಲೆಗೆ ಭಾಳಷ್ಟು ರೀತಿಯ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಅವರು ಬಂದು ಸೇರಿಕೊಂಡಿದ್ದಾರೆ. ಸೊ ಅವರ ಒಂದು ಈ ಮನೆ ಮನೆ ಯಕ್ಷಗಾನದ ಕಥೆಯ ಬಗ್ಗೆ, ಇದರ ವಿಶೇಷತೆಯ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ. ಆತ್ಮೀಯ
ಬಂಧುಗಳಲ್ಲಿ ವಿಜ್ಞಾಪನೆ. ಈ ಮನೆ ಮನೆ ಯಕ್ಷಗಾನ ಎಂಬುದು ಮೊದಲು ಈ ಯಕ್ಷಗಾನಕ್ಕೆ ಹೆಸರದು ಸ್ತ್ರೀವೇಷ ಸೆಟ್ಟು ಅಂತ ಇತ್ತು. ಆ ಕಾಲಕ್ಕೆ ಅದು ಸರಿಯಾಗಿತ್ತು. ಈಗ ಆಗಲ್ಲ. ಈಗ ಇದರಲ್ಲಿ ಒಳ್ಳೊಳ್ಳೆ ಕಲಾವಿದರು ಸೇರ್ಪಡೆ ಆಗಿದ್ದಾರೆ. ಮೊದಲು ಊಟಕ್ಕೂ ಗತಿ ಇಲ್ಲ ಅಂತ ಕಾಲದಲ್ಲಿ ಏನಿಲ್ಲ, ಇದು ಸ್ತ್ರೀವೇಷ ಸೆಟ್ಟು ಅಂತ ಹೇಳಿ ಹೊರಡ್ತಾ ಇದ್ದರು. ಈಗ ಆಗಲ್ಲ. ವಿದ್ಯಾವಂತರೇ ಮೇಳದ ಈ ತಿರುಗಾಟ ಮಾಡ್ತಾರೆ. ಅದರಲ್ಲಿ ತಿರುಗಾಟ ಮಾಡುವುದು ದೊಡ್ಡ ಸಂಗತಿ ಅಲ್ಲ. ಮನೆ ಹುಡುಕಿ ಅಂಥವರ ಮನೆಯನ್ನು ಘೋಷಿಸುವುದು ಭಾಳ ಕಷ್ಟ. ಅದರಲ್ಲಿ ಹೊಂದಾಣಿಕೆ ಪಡೆದವರು ಯಾರು ಅಂತ ಹೇಳಿದರೆ ನಮ್ಮ ಶೇಖರ ಮಣ್ಯಾಣಿಯವರು ಕೇವಲ ಅವರು ಯಕ್ಷಗಾನಕ್ಕೆ ಸೀಮಿತ ಮಾತ್ರವಲ್ಲ, ಅವರು ಆರ್ಟಿಸ್ಟೂ ಹೌದು. ಎಷ್ಟೋ ಮಂದಿ ಈ ಮಳೆಗಾಲದ ತಿರುಗಾಟದಲ್ಲಿ ಎಷ್ಟೋ ಮನೆಯವರಿಗೆ ಅನ್ನದ ದಾಹವನ್ನು ತೀರಿಸುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಈ ಮನೆಯಲ್ಲಿ ಸಿಕ್ಕಂಥ ಸಂಭಾವನೆಯನ್ನು ಕಲಾವಿದರಿಗೆ ಕೊಟ್ಟು ಅವರಿಗೆ ಖಂಡಿತ ಉಳಿಕೆ ಎಂಬುದು ಇಲ್ಲ. ಆದರೂ ಅವರ ಆರೋಗ್ಯವೂ ಸರಿಯಿಲ್ಲ. ಆರೋಗ್ಯ ಸರಿಯಿಲ್ಲ ಇದ್ದರೂ ಕೂಡ ನಾನು ಮಾಡುವಂಥ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಬೇಕೆಂಬ ಉದ್ದೇಶದಿಂದ ಈ ಮನೆ ಯಕ್ಷಗಾನವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಇನ್ನು ಮುಂದೆಯೂ ಕೂಡ ಯಕ್ಷಗಾನ ಮಾಡುವಂಥ ಯೋಗ ಭಾಗ್ಯವನ್ನು ನಾವು ಮಾಡಿಕೊಂಡು ಬರುವಂಥ ದುರ್ಗಾಪರಮೇಶ್ವರಿ ದೇವರು, ನಾವು ಆರಾಧನೆ ಮಾಡಿಕೊಂಡು ಬರುವಂಥ ಮಹಾಗಣಪತಿ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನೀವೊಬ್ಬರು ಹಿರಿಯ ಕಲಾವಿದರು. ಈಗಾಗಲೇ ಹೇಳಿದ್ರಿ, ಯಕ್ಷಗಾನಕ್ಕೆ ಶೇಖರ ಮಣ್ಯಾಣಿಯವರ ಕೊಡುಗೆ ಬಗ್ಗೆ ಸಾಮಾನ್ಯವಾಗಿ ಸುಳ್ಳು ಅಲ್ಲ, ಇಡೀ ಜಿಲ್ಲೆಯಲ್ಲಿ ಗೊತ್ತಿದೆ. ಅದರಲ್ಲೂ ಈ ಮನೆ ಯಕ್ಷಗಾನ ಅನ್ನುವಂಥದ್ದನ್ನು, ಈ ಒಂದು ಕಾನ್ಸೆಪ್ಟ್ನ ಬಗ್ಗೆ, ಈ ಮನೆಯಲ್ಲಿ ಈ ಒಂದು ಯಕ್ಷಗಾನ ಪ್ರದರ್ಶನವನ್ನು ಮಾಡುವುದರಿಂದ ಆ ಮನೆಯವರಿಗೆ ಆಗುವಂಥ ಪ್ರಯೋಜನಗಳೇನು, ಅಥವಾ ಆ ಮನೆಯವರಿಗೆ ಏನು ಇದರಿಂದ ಲಾಭ ಅನ್ನುವಂಥ ಒಂದು ಪ್ರಶ್ನೆ ಜನರಲ್ಲಿ ಇರ್ತದೆ. ಇದಕ್ಕೇನು ಹೇಳ್ತೀರಾ? ಈಗಿನ ಮಕ್ಕಳಿಗೆ ಯಕ್ಷಗಾನ ಅಂದರೆ ಏನು ಅಂತ ಗೊತ್ತಿಲ್ಲ. ಮೊಬೈಲ್ ಬಂದ ಮೇಲೆ ಯಕ್ಷಗಾನ ಎಂಬುದನ್ನು ಅವರಿಗೆ ಏನು ಅಂತೂ ಗೊತ್ತಿಲ್ಲ. ಹಾಗಾಗಿ ಮನೆಗೆ ಹೋಗಿ ಯಕ್ಷಗಾನ ಎಂಬುದು ಇಂಥದ್ದು ಉಂಟು ಎಂಬುದನ್ನು ತೋರಿಸಿಕೊಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಮಕ್ಕಳಿಗೂ ಇದರ ಬಗ್ಗೆ ಮನಸ್ಸು ಬರಬೇಕು, ಅಭಿರುಚಿ ಬರಬೇಕು ಎಂಬುದಕ್ಕೆ ಬೇಕಾಗಿ ಹೋಗ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ನಮ್ಮಲ್ಲಿ ಚೆಂಡೆ, ಜಾಗಟೆ, ಚಕ್ರತಾಳ ಇದರ ಶಬ್ದಕ್ಕೆ ಮನೆಯಲ್ಲಿದ್ದಂಥ ವಾಸ್ತು ಸರಿಯಾಗ್ತದೆ. ಅಷ್ಟು ಮಾತ್ರವಲ್ಲ, ಆರೋಗ್ಯದಿಂದ ಬಳಲುವಂಥ ವ್ಯಕ್ತಿಗಳಿಗೆ ಇದು ಏನಾದರೂ ತೊಂದರೆಗಳಿದ್ದರೆ ಆ ತೊಂದರೆಯೆಲ್ಲ ಪರಿಹಾರ ಆಗ್ತದೆ ಎಂಬ ನಂಬಿಕೆ ನಮ್ಮದು. ಎಸ್, ಶ್ರೀಯುತರು ಹೇಳಿದಂತೆ ಈ ಒಂದು ಮನೆ ಯಕ್ಷಗಾನ ಮಾಡುವಂಥ ಒಂದು ಸಂದರ್ಭದಲ್ಲಿ ಆ ಮನೆಗಳಲ್ಲಿ ಇರುವಂಥ ದಾರಿದ್ರ್ಯಗಳು ಅಥವಾ ಶಕುನಗಳು ಅವು ಏನಿದ್ರೂ ಕೂಡ ಈ ಒಂದು ನಮ್ಮ ಯಕ್ಷಗಾನದ ಏನು ಇದು ವಾದ್ಯಗೋಷ್ಠಿಯ ಶಬ್ದಗಳಿರ್ಬೋದು ಅಥವಾ ಪಾತ್ರಧಾರಿಗಳ ಗೆಜ್ಜೆಯ ನಾದ ಇರ್ಬೋದು, ಇದರಿಂದ ಅದು ಖಂಡಿತವಾಗಿ ಹೊರಗೆ ಹೋಗ್ತದೆ, ಅಲ್ಲಿ ನೆಮ್ಮದಿ ಸಿಗ್ತದೆ ಅನ್ನುವಂಥದ್ದು ನಿಮ್ಮ ಮಾತಲ್ವ ಸರ್? ಒಂದು ಯಕ್ಷಗಾನ ಕಲೆ ಅಂತ ಹೇಳಿದರೆ ಅಲ್ಲಿ ಭಾಳಷ್ಟು ಎಲ್ಲ ಪಾತ್ರವೂ ಮುಖ್ಯವೇ, ಅದರಲ್ಲೂ ಭಾಗವತರು ಅಂತ ಹೇಳಿದರೆ ಅದು ಭಾಳಷ್ಟು ಪ್ರಾಧಾನ್ಯವಾಗಿರುವಂಥ ಒಂದು ಅಂಗ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತೇಳಿದರೆ ಇಡೀ ಒಂದು ಸನ್ನಿವೇಶವನ್ನು ಇರ್ಬೋದು ಅಥವಾ ಒಂದು ಪ್ರಸಂಗವನ್ನು ಬೆಳಗ್ಗೆಯ ತನಕ, ರಾತ್ರಿಯಿಂದ ಬೆಳಗ್ಗೆ ತನಕ ಕೊಂಡೋಗಬೇಕು ಅಂತಾದರೆ ಅಲ್ಲಿ ಭಾಗವತರ ಒಂದು ಚಾಕಚಕ್ಯತೆ ಭಾಳಷ್ಟು ವಿಶಿಷ್ಟವಾಗಿ ನಮಗೆ ಗೋಚರವಾಗ್ತದೆ. ಇವತ್ತು ಈ ಒಂದು ತಂಡದಲ್ಲಿ ಮನೆ ಯಕ್ಷಗಾನ ಅನ್ನುವಂಥ ಈ ಒಂದು ಕಲಾ ತಂಡದಲ್ಲಿ ಇವತ್ತು ರಾಮನಾಯ್ಕ ಅನ್ನುವರು ಕೂಡ ದೂರದಿಂದ ಬಂದು ಇವತ್ತು ಪೆರ್ಲದಿಂದ ಬಂದು ಶೇಖರ ಮಣ್ಯಾಣಿಯವರ ಜೊತೆ ಸೇರಿಕೊಂಡು ಮನೆ ಯಕ್ಷಗಾನದಲ್ಲಿ ತಮ್ಮ ಭಾಗವತಿಕೆಯ ಮೂಲಕ ಈ ಒಂದು ಕತೆಗೆ ಭಾಳಷ್ಟು ಒಳ್ಳೆಯ ರೀತಿಯ ಒಂದು ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಪ್ರಣಮ್ ಅನ್ನುವಂಥ ಒಬ್ಬ ಯುವಕ ಇವತ್ತು ಈ ಯಕ್ಷಗಾನ ಕಲೆಯನ್ನು ಮೆಚ್ಚಿಕೊಂಡು ಅದರಲ್ಲಿ ಚೆಂಡೆ ಇರ್ಬೋದು ಅಥವಾ ಮದ್ದಲೆ ಇರ್ಬೋದು ಈ ವಾದ್ಯಗೋಷ್ಠಿಯನ್ನು ನುಡಿಸುವ ಮೂಲಕ ಕೂಡ ಇವತ್ತು ನಮಗೆ ನಮ್ಮ ಈ ಒಂದು ಮನೆ ಯಕ್ಷಗಾನ ಅನ್ನುವಂಥ ಕಲಾತಂಡದಲ್ಲಿ ಕೂಡ ಅತ್ಯಂತ ಕಿರಿಯ ಕಲಾವಿದರಾಗಿ ಇವರು ಕೂಡ ಗುರುತಿಸಿಕೊಂಡಿದ್ದಾರೆ. ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಈ ಕಾರ್ಯ ನಡೀತಾ ಇದೆ. ಆದರೆ ಇದಕ್ಕೊಬ್ಬ ಸಂಯೋಜಕ ಅಂತ ಖಂಡಿತವಾಗಿ ಬೇಕು. ಈಗಾಗಲೇ ಕಲಾವಿದರು ಹೇಳಿದರು, ಶೇಖರ ಮಣ್ಯಾಣಿಯವರ ಬಗ್ಗೆ ಹೇಳಬೇಕು ಅಂತಿಲ್ಲ. ಇವತ್ತು ಈ ಕಾರ್ಯಕ್ರಮದ ಇಡೀ ಸಂಯೋಜನೆಯನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ, ಒಬ್ಬ ಕಲಾವಿದ ಅಂತ ಹೇಳಿದರೆ, ಸುಳ್ಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಯುವಕ ಯಕ್ಷಗಾನ ಕಲಾರಂಗ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ನಂತರದ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಕಲಾವಿದರಿಗೆ ಕೂಡ ಒಂದು ಪ್ರೋತ್ಸಾಹವನ್ನು ಅಥವಾ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡುವ ಮೂಲಕ ಮತ್ತು ಯಕ್ಷಗಾನ ಅನ್ನುವಂಥ ಒಂದು ತರಗತಿ ಕೇಂದ್ರವನ್ನು ಕೂಡ ಸ್ಥಾಪಿಸಿದರು. ಆ ಮೂಲಕ ಭಾಳಷ್ಟು ಸುಳ್ಯದ ಜನತೆಗೆ ಕೂಡ ಕೊಡುಗೆ ನೀಡಿದ್ದಾರೆ. ಇವತ್ತು ಮನೆ ಅನ್ನುವಂಥ ಯಕ್ಷಗಾನವನ್ನು ಆರಂಭಿಸಿದ್ದಾರೆ. ಎಷ್ಟು ವರ್ಷದಿಂದ ಈ ಒಂದು ಕಾರ್ಯವನ್ನು ಪ್ರಾರಂಭಿಸಿದ್ರು ಶೇಖರನ? ನಾನು ದೂರದಿಂದ ನೋಡಿದವ ಚಿಕ್ಕ ಮೇಳ ಎನ್ನುವಂಥ ಇದು. ಆದರೆ ಚಿಕ್ಕ ಮೇಳ ಅಂತ ಹೇಳುವುದು ಅದು 10, 30, 40 ಮನೆಗೆ ಹೋಗಿ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಕಾರ್ಯಕ್ರಮ ಮಾಡುವುದು ನಮಗೆ ಸಮಾಧಾನ ಆಗಲಿಲ್ಲ. ಅದಕ್ಕೆ ಬೇಕಾಗಿ ನಾವು ಯಕ್ಷ ವೈಭವ ಅಥವಾ ಮನೆ ಯಕ್ಷಗಾನ ಎನ್ನುವಂಥ ಕಾರ್ಯಕ್ರಮ ಇರಿಸಿಕೊಂಡು 6 ಗಂಟೆಯಿಂದ 10 ಗಂಟೆವರೆಗೆ ಕೇವಲ 6 ಮನೆಗೆ ಮಾತ್ರ ನಮ್ಮ ಪ್ರವೇಶ ಆಗ್ತದೆ. ಮನೆಯಲ್ಲಿ ತುಂಬ ಯಕ್ಷಗಾನ ಅಭಿಮಾನಿಗಳಿದ್ದಾರೆ. ಅವರಿಗೆ ಅಭಿರುಚಿ, ನಾವು ಸಡನ್ ಹೋಗಿ ಬಂದ ಕೂಡಲೇ ಅದು ಅಭಿರುಚಿ ಕಡಿಮೆ ಆಗ್ತದೆ. ಆದ್ದರಿಂದ ಅರ್ಧ ಗಂಟೆಯ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿ ಅದರಲ್ಲಿ ಪೌರಾಣಿಕ ಪ್ರಸಂಗಗಳನ್ನೇ ಆಯ್ದುಕೊಂಡು 6 ಕಲಾವಿದರ ಮನೆ ಬೆಳಗುತ್ತದೆ. ಇದರಿಂದ ಬದುಕಲಿಕ್ಕೆ ಆಗ್ತದೆ. ಒಂದು ಹಾಗೆ ಅದರಲ್ಲಿ ನಾನು ಕೂಡ ಸೇರಿಕೊಂಡಿದ್ದೆ. ನಾನು ಕೂಡ ಅದರಲ್ಲಿಯೇ ಬದುಕೋದು. ನನಗೆ ಸುಳ್ಯ ತಾಲೂಕಲ್ಲಿ ಸಾಮಾನ್ಯ ನಾನು ಒಂದು 1,500 ಮನೆಗಳಿಗೆ ಹೋಗ್ತೇನೆ.
ನಮ್ಮ ಪರ್ಮನೆಂಟ್ ಮನೆಗಳು, ಬೇರೆ ಮನೆಗೆ ಹೋಗೋದಿಲ್ಲ ನಾವು. ಅಭಿರುಚಿ ಇದ್ದರೆ ಮತ್ತೆ ಅಲ್ಲಿಗೆ ಹೋಗ್ತೇವೆ. ಇಲ್ಲ ನಮ್ಮದು 1,500 ಮನೆ ಸಾಮಾನ್ಯವಾಗಿ ನಮಗೆ ಸಿಗ್ತದೆ. ಎಲ್ಲರೂ ತುಂಬ ರೀತಿಯ ಪ್ರೋತ್ಸಾಹ ನೀಡುತ್ತಾರೆ. ಅದಲ್ಲದೆ ನಾನು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮಾಡುವಾಗ ಈ 1,500 ಮನೆಗಳ ಅಲ್ಲಿಯ ಯಜಮಾನರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾರೆ. ಈ ರಾತ್ರಿ ಸಮಯದಲ್ಲಿ ಈ ರೀತಿಯ ಒಂದು ಮನೆ ಯಕ್ಷಗಾನ ಹೋಗಬೇಕಾದ್ರೆ ನಿಮಗೆ ಇದರಲ್ಲಿ ಸ್ವಲ್ಪ ಸಮಸ್ಯೆ ಅಂತ ಅನಿಸುವುದಿಲ್ಲ, ಅಥವಾ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು? ಇಲ್ಲ, ನಾವು 10 ಗಂಟೆಗೆ ನಮ್ಮ ಕಾರ್ಯಕ್ರಮ 10 ಕಾಲಕ್ಕೆ ಮುಗಿಯುತ್ತದೆ. ಕೆಲವರಿಗೆಲ್ಲ ಒಂದು ಟೈಮಿನ ಸಮಸ್ಯೆ ಇರ್ತದೆ, ಅದನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೇವೆ. ಅಂದರೆ ನೀವು ಮುಂಚಿತವಾಗಿ ಈ ಮನೆಗಳಿಗೆ ಭೇಟಿ ಕೊಡ್ತೀರಿ? ಒಂದು ದಿವಸ ಮೊದಲು ನಾವು ಕಾರ್ಯಕ್ರಮ ಮಾಡುವ ಮನೆಗಳಿಗೆ ಒಂದು ಪತ್ರವನ್ನು ತಲುಪಿಸ್ತೇವೆ. ಅವರು ಒಪ್ಪಿಗೆ ಕೊಟ್ಟರೆ ಮರುದಿವಸ ಅದೇ ಹೊತ್ತಿಗೆ ನಾವು ಬರ್ತೇವೆ ಅಲ್ಲಿಗೆ. ಸಾಮಾನ್ಯವಾಗಿ ಎಷ್ಟು ವರ್ಷದಿಂದ ಈ ಮನೆ ಅನ್ನುವಂಥ ಯಕ್ಷಗಾನವನ್ನು ಪ್ರಾರಂಭಿಸಿದ್ರಿ ಅನ್ನೋ? ನಾನು 8 ವರ್ಷದಿಂದ ಮಾಡ್ತಾ ಇದ್ದೇನೆ ನಿರಂತರವಾಗಿ. ಇದನ್ನು ನೀವು ಪಟ್ಟಣ ಪ್ರದೇಶಗಳಿಗೆ ಮಾತ್ರ ಸೀಮಿತ ಇಟ್ಟುಕೊಂಡಿದ್ದೀರಾ ಅಥವಾ ಹಳ್ಳಿ ಪ್ರದೇಶಗಳಿಗೆ ಕೂಡ ಸೀಮಿತ ಮಾಡಿಕೊಂಡಿದ್ದೀರಾ ಅನ್ನುವಂಥದ್ದು? ನಾವು ಹಳ್ಳಿ ಪ್ರದೇಶ ಅಂದರೆ ನಮಗೆ ಕೆಲವು ಸಲ ಈ ಸುಳ್ಯ ತಾಲೂಕಿನಲ್ಲಿ ಮರ್ಕಂಜ, ಉಬ್ಬರಡ್ಕ ಇವರೆಲ್ಲ ಕರೀತಾರೆ. ನಾವು ಆ ಹೊತ್ತಿಗೆ ಅಲ್ಲಿಗೆ ಒಂದು ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೇವೆ ನಾವು. ಅಂತೂ ಇಂತೂ ಈ ಒಂದು ಕಾರ್ಯಕ್ಕೆ ನಿಮಗೆ ನಮ್ಮ ಈ ಜನತೆ ಅಂದರೆ ಯಕ್ಷಗಾನಕ್ಕೆ ಅದರ ಅಭಿಮಾನಿಗಳು ಹೊರತುಪಡಿಸಿ ಕೂಡ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅನ್ನುವಂಥದ್ದು? ತುಂಬ ಅಂದರೆ ನಾನು ಸದರ ಸುಳ್ಯ ತಾಲೂಕಲ್ಲಿ ನಾನು ಹೋದ ಮನೆಯಲ್ಲಿ ನಮಗೆ ಸಪೋರ್ಟ್ ಹೆಚ್ಚಲ್ಲದೆ ಕಡಿಮೆ ಏನಿಲ್ಲ. ತುಂಬ ಒಳ್ಳೆಯ ಒಲವು ಇದೆ, ಯಕ್ಷಗಾನ ಮೇಲೆ ಅಭಿರುಚಿ ಇದೆ, ಸಹಕಾರ ಮಾಡ್ತಾರೆ, ಎಲ್ಲ ರೀತಿಯಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಯಕ್ಷಗಾನ ಅನ್ನುವಂಥ ವಿಶೇಷವಾದಂಥ ಒಂದು ಕಾನ್ಸೆಪ್ಟನ್ನು ಹಿಡ್ಕೊಂಡು ಇವತ್ತು ನಮ್ಮ ಸುಳ್ಯ ತಾಲೂಕಿನ ಪ್ರತಿ ಮನೆಗಳಿಗೆ ಕೂಡ ಒಂದು ಯಕ್ಷ ತಂಡವು ಹೋಗಿಕೊಂಡು ಅಲ್ಲಿಯ ಒಂದು ಪಾತ್ರಕ್ಕೆ ಸಮರ್ಪಕವಾದಂಥ ವ್ಯವಸ್ಥೆಯೊಂದಿಗೆ ಆ ಮನೆಗಳಲ್ಲಿ ಹೇಗೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಹೊಂದಿಕೊಂಡು ಯಕ್ಷಗಾನ ಪ್ರದರ್ಶನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಒಳ್ಳೆಯ ಕಾರ್ಯ, ಯಾಕೆಂತ ಹೇಳಿದರೆ ಈಗಾಗಲೇ ಯಕ್ಷಗಾನ ಕಲಾವಿದರು ಅದರ ಸಂಯೋಜಕರು ನಮಗೆ ಒಳ್ಳೆಯ ರೀತಿಯ ಒಂದು ಯಾಕಾಗಿ ಇದನ್ನು ಹಮ್ಮಿಕೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ಸಂಕ್ಷಿಪ್ತವಾದಂಥ ವಿವರಣೆಯನ್ನು ನೀಡಿದ್ದಾರೆ. ಏನೇ ಇರಲಿ, ಇವತ್ತು ನಮ್ಮ ತಾಲೂಕಲ್ಲಿರ್ಬೋದು ಅಥವಾ ಹೊರ ತಾಲೂಕಲ್ಲಿ ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಈ ರೀತಿಯ ಒಂದು ಯಕ್ಷಗಾನಕ್ಕೆ ಒಳ್ಳೆಯ ರೀತಿಯ ಬೆಂಬಲ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಒಳ್ಳೆಯ ಒಂದು ಶುಭ ಸಮಾಚಾರ. ಮುಂದಿನ ದಿನಗಳಲ್ಲಿ ಕೂಡ ಈ ರೀತಿಯ ಒಂದು ಮನೆ ಯಕ್ಷಗಾನಕ್ಕೆ ಒಳ್ಳೆಯ ರೀತಿಯ ಸಹಕಾರವನ್ನು ತಾವು ಕೂಡ ನೀಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಕ್ಯಾಮ್ರಾ ಪರ್ಸನ್ ವಿಹಿತ್ ಆಲಿಟಿ ಜೊತೆ ಶಿವಪ್ರಸಾದ್, ಆಲಿಟಿ ಸುದ್ದಿ ಚಾನೆಲ್, ಸುಳ್ಯ. ನಮಸ್ಕಾರ ರೈತ ಬಾಂಧವರೇ, ಬಿಸಿಲು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801. ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ. ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು 80% ವರೆಗೆ ರಿಯಾಯಿತಿಯ ಮಾರಾಟ. ಬನಾರಸ್ ಕಾಟನ್ ಸಿಲ್ಕ್, ಜಾರ್ಜೆಟ್, ಶಿಫಾನ್, ಬಂಗಾಲಿ ಕಾಟನ್, ಕ್ರೇಪ್ ಸಿಲ್ಕ್, ಗದ್ವಾಲ್ ಕಾಟನ್, ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ. ಕೇವಲ 150 ರೂಪಾಯಿಗೆ ಮಾತ್ರ. ರು 550ರಿಂದ 950 ವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ 200ರಿಂದ 250 ರೂಪಾಯಿಗಳು ಮಾತ್ರ. ಬ್ರಾಂಡೆಡ್ ಆಫೀಸ್ ವೇರ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಅಕ್ರಿಲಿಕ್ ಕಾಲರ್ ಟಿ ಶರ್ಟ್, ಸ್ಪೋರ್ಟ್ ವೇರ್ ಟಿ ಶರ್ಟ್, ಲೂಸ್ ನೆಕ್ ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ, ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ, ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ, ಲೇಡೀಸ್ ನೈಟಿ, ಪಟಿಯಾಲಾ ಪ್ಯಾಂಟ್, ಲೆಗಿನ್ಸ್, ಪ್ಲಾಜಾ ಪ್ಯಾಂಟ್, XL, XXL, XXL ಟಿ ಶರ್ಟ್ಗಳು ದೊರೆಯುತ್ತದೆ. ಬ್ರಾ ಪ್ಯಾಂಟೀಸ್, ಸ್ಲಿಪ್, ಸ್ಪೋರ್ಟ್ಸ್ ಬ್ರಾ, ಕಾಟನ್ ಟೈಟ್ಸ್ ದೊರೆಯುತ್ತದೆ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಪ್ಲಾಜಾ ಸೆಟ್ ಕೇವಲ 400 ರೂಪಾಯಿಗಳು ಮಾತ್ರ. ಕೆಲವೇ ದಿನಗಳು ಮಾತ್ರ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ದೂರವಾಣಿ ಸಂಖ್ಯೆ 9886859823. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ. ಹಿಂದೆ ಭೇಟಿ ನೀಡಿರಿ.